ಕಾಂಗ್ರೆಸ್ಗೆ ಭಾರೀ ಮುಖಭಂಗ. ಇಂಡಿಯಾ ಒಕ್ಕೂಟ ಆಯಿತು ಛಿದ್ರ ಛಿದ್ರ. ಮಮತಾ, ನಿತೀಶ್ ಆಪ್ ಮತ್ಯಾರು? ಸ್ನೇಹಿತರೆ, ಲೋಕಸಮರ ಇನ್ನೇನು ಶುರುವಾಗ್ತಾ ಇದೆ. ಇನ್ನೇನು 3-4 ತಿಂಗಳಲ್ಲಿ ಈಗ ಲೋಕಸಭೆ ಚುನಾವಣೆ ಬರ್ತಿದೆ. ಇದೇ ಕಾರಣಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ತನ್ನದೇ ಆದ ಸ್ಟ್ರಾಟಜಿಗಳಾಗ್ತಿವೆ. ರಾಜಕೀಯದಲ್ಲಿ ರಂಗೇರ್ತಾ ಇದೆ. ಅದರಲ್ಲೂ BJP ಪಾಳ್ಯ ಮತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ಆತಂಕವನ್ನು ಮೂಡಿಸಿರುವಂಥದ್ದು. BJP ತನ್ನದೇ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಇದೀಗ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದರೆ, ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಹಾಗಾದರೆ ಕಾಂಗ್ರೆಸ್ಗೆ ಆತಂಕ ಉಂಟಾಗಿದ್ಯಾಕೆ ಅಂದರೆ, ಕಾಂಗ್ರೆಸ್ಗೆ ಕೈ ಕೊಡುವಂಥ ಕೈಗಳು ಹೆಚ್ಚಾಗ್ತಾ ಇದೆ. ಏನು ಮೈತ್ರಿ ಒಕ್ಕೂಟ ಇತ್ತು, ಏನು ಮಹಾಮೈತ್ರಿ ಇಂಡಿಯಾ ಒಕ್ಕೂಟ ಏನಿತ್ತು, ಇದೀಗ ಒಂದೊಂದೇ ಪಕ್ಷಗಳು ಹೊರಬರ್ತಾ ಇದ್ದಾವೆ. ಅಷ್ಟಕ್ಕೂ ಈ ಪಕ್ಷಗಳು ಹೊರಬರ್ತಿರೋದೇನು, ಕಾಂಗ್ರೆಸ್ಗೆ ಈ ಮೈತ್ರಿ ಮಾಡಿದ ಮೋಸ ಎಂತಹದ್ದು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೌದು ಸ್ನೇಹಿತರೆ, ಇದೀಗ ಕಾಂಗ್ರೆಸ್ ಒಂಟಿಯಾಗಿ ಬೀದಿಗೆ ಬಂದು ನಿಂತಿದೆ. ಪಾಪ ಮುಂಚೆನೇ ನಾವು ಯಾರಾದರೂ ಬರಲ್ಲ ಅಂದಿದ್ರೆ ಕಾಂಗ್ರೆಸ್ ಏನೋ ಮಾಡ್ಕೊಂಡಿರೋದೇನೋ, ಎಲ್ಲರೂ ನಂಬಿಸಿ ಕುತ್ತಿಗೆ ಕೊಯ್ಯುವಂತಹ ಕೆಲಸವನ್ನು ಕಾಂಗ್ರೆಸ್ನಾಗೆ ಮಾಡಿದ್ರ ಎನ್ನುವಂತಹ ಅನುಮಾನ ಇದೀಗ ಮೂಡಿದೆ. ಹೌದು ಸ್ನೇಹಿತರೆ, ಕೆಲ ತಿಂಗಳ ಹಿಂದೆ BJPಯನ್ನು ಸೋಲಿಸೋದಕ್ಕೆ ಇನ್ನಿಲ್ಲದ ರಣತಂತ್ರವನ್ನು ಈ ಇಂಡಿಯಾ ಒಕ್ಕೂಟ ಮಾಡಿತ್ತು. ಅದರಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಗೆದ್ದ ನಂತರ ಮತ್ತಷ್ಟು ಆಕ್ಟಿವ್ ಆಗಿತ್ತು. ಆದರೆ ಪಂಜಾಬ್ ರಾಜ್ಯದ ಚುನಾವಣಾ ಫಲಿತಾಂಶ ಮೇಲೆ ಬಂದಂತೂ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದರು. ಅದಾದ ಮೇಲೆ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾಕಂದರೆ ಹಂತವಾಗಿ ಒಂದೊಂದೇ ಕೈಗಳಿಂದ ಜಾರಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಭಾವಿ ಎಂದೆನಿಸಿಕೊಂಡಿರುವಂತಹ ಕೆಲ ರಾಜಕೀಯ ನಾಯಕರು ಈ ಇಂಡಿಯಾ ಒಕ್ಕೂಟದಿಂದ ಹೊರ ಹೋಗುತ್ತಿದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಆಗಿದೆ. ಹೌದು ಸ್ನೇಹಿತರೆ, ಇಷ್ಟು ದಿನ ಮೈತ್ರಿ ಗೆಲ್ಲಲು ಏನೆಲ್ಲ ಮಾಡಬೇಕು ಅಂತ ಯೋಚಿಸುತ್ತಿದ್ದವರು ಇದೀಗ ಮೈತ್ರಿ ಉಳಿಯಲು ಏನು ಮಾಡಬೇಕು ಎನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಹೌದು ಸ್ನೇಹಿತರೆ, ಮೈತ್ರಿ ಏನಿದೆ, ಈ ಮಹಾಮೈತ್ರಿ ಇದೀಗ ಪ್ರಬಲ ಪಕ್ಷವಾದಂಥ TMC ಇದೀಗ ಹೊರನಡೆಯುವ ತೀರ್ಮಾನವನ್ನು ತೆಗೆದುಕೊಂಡಿರೋದು ಭಾರಿ ಹೊಡೆತವನ್ನು ನೀಡ್ತಾ ಇದೆ. ಹೌದು ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ತಿರ ಬಂದಂತೆ ಇದೀಗ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕು ಬಿಟ್ಟಿದೆ. ಅದರಲ್ಲೂ ಕೂಡ ಇದೀಗ ಮಮತಾ ಬ್ಯಾನರ್ಜಿ ಅವರ ಒಂದು ಹೇಳಿಕೆ ಕಾಂಗ್ರೆಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡುವಂತೆ ಮಾಡ್ತಾ ಇದೆ. ಯಾಕಂದರೆ ಇದೀಗ ಅತಿ ದೊಡ್ಡ ಪಕ್ಷವಾಗಿದ್ದಂಥ TMC ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಓಪನ್ ಇಟ್ಕೊಂಡಿತ್ತು. ಪಶ್ಚಿಮ ಬಂಗಾಳದಲ್ಲಿ BJPಯನ್ನು ಸೋಲಿಸಬಹುದು ಎನ್ನುವಂಥದ್ದನ್ನು ಕೂಡ ಇಟ್ಟುಕೊಂಡಿತ್ತು. ಆದರೆ ಇದೀಗ ಮಮತಾ ಬ್ಯಾನರ್ಜಿಯವರು ಅದಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ನಾವು ಇದೀಗ ಕಾಂಗ್ರೆಸ್ನೊಂದಿಗೆ ಸ್ಪರ್ಧಿಸೋದಿಲ್ಲ, ನಾವು ಏಕಾಂಗಿಯಾಗಿಯೇ ಸ್ಪರ್ಧಿಸ್ತೀವಿ ಎನ್ನುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈಗ ಇವರು ನಡೆದಿದ್ದಕ್ಕೆ ಕಾರಣ ಏನು ಅಂದರೆ, ಕಾಂಗ್ರೆಸ್ನ ಮುಖ್ಯಸ್ಥರು ಒಬ್ಬರು ಇಂತಹ ಒಂದು ಮಾತನ್ನು ಹೇಳಿದರು. ಏನಂದರೆ, ಮಮತಾ ಬ್ಯಾನರ್ಜಿಯವರು ಏನು ಸೀಟ್ ಹಂಚಿಕೆಯಲ್ಲಿ ಕೇವಲ 42 ಸೀಟ್ಗಳಲ್ಲಿ 2 ಸೀಟ್ಗಳನ್ನು ಮಾತ್ರ ಕೊಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ರೊಚ್ಚಿಗೆದ್ದಂತಹ ಕಾಂಗ್ರೆಸ್ ನಾಯಕರು ಇದು ಸಾಧ್ಯವಿಲ್ಲ, ಮಮತಾ ಇಲ್ಲದಿದ್ದರೂ ನಾವು ಚುನಾವಣೆ ನಿಲ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಗಮನಿಸಿದ ಮಮತಾ ಇದೀಗ ಹೇಳಿದ್ದಾರೆ, ನಮಗೆ ಕಾಂಗ್ರೆಸ್ ಯೋಗ್ಯತೆ ಗೊತ್ತಿದೆ, ಅದಕ್ಕೆ 2 ಸೀಟ್ಗಳು ಮಾತ್ರವೇ ಬೇಕು, ಅಷ್ಟನ್ನು ತೆಗೆದುಕೊಳ್ಳಲು ಸಿದ್ಧ ಇಲ್ಲ ಅಂದರೆ ನಾವು ಈ ಮೈತ್ರಿಯಿಂದ ವಾಪಸ್ ಹೋಗ್ತೀವಿ ಎನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಹೇಳಿರೋದು ಇದೀಗ ಕಾಂಗ್ರೆಸ್ಗೆ ಒಂದು ಆತಂಕ ಸೃಷ್ಟಿ ಮಾಡಿದೆ. ಹೋಗಲಿ ಬಿಡಿ, ಮಮತಾ ಬ್ಯಾನರ್ಜಿ ಹೋದರು ಅಂತ ಏನಾದರೂ ಸುಮ್ಮನಾದರೆ ಅಂದರೆ ಮತ್ತೊಂದು ಶಾಕಿಂಗ್ ಸುದ್ದಿ ಮತ್ತೆ ಕಾಂಗ್ರೆಸ್ಗೆ ಎದುರಾಗಿದೆ. ಅದುವೇ ಪಂಜಾಬ್ನ ಆಪ್ ಏನಿದೆ ಪಕ್ಷ, ಕೇಜ್ರಿವಾಲ್ ಪಕ್ಷ, ಇದೀಗ ಮತ್ತೆ ನಾವು ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸ್ತೇವೆ ಎನ್ನುವ ಮೂಲಕ ಕಾಂಗ್ರೆಸ್ಗೆ ಭಾರಿ ಹೊಡೆತವನ್ನು ಕೊಟ್ಟಿದ್ದಾರೆ. ಅದೇನೋ ಹೇಳ್ತಾರಲ್ಲ ಸ್ನೇಹಿತರೆ, ಪಾಪ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಫಸ್ಟಿಂದ ನಾವು ಸೇರೋದೇ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಏನೋ ಒಂದು ಮಾಡ್ಕೊಂಡಿರೋದು, ರಾಹುಲ್ ಗಾಂಧಿ ಜೋಡೋ ಯಾತ್ರೆ ಏನೋ ಮಾಡ್ಕೊಡ್ತಾಯಿದ್ರು, ಏನೋ ಒಂದು ಹುಮ್ಮಸ್ಸಿರೋದು. ಯುದ್ಧ ಕಾಲಕ್ಕೆ ಬಂದಾಗ ಕೈ ಬಿಡೋದು ಅಂದರೆ ಇದೇ ಅನ್ಸುತ್ತೆ ಮೇ ಬಿ. ಹೌದು ಸ್ನೇಹಿತರೆ, ಪಾಪ ಕಾಂಗ್ರೆಸ್ ಫಸ್ಟಿಂದ ಹೇಳಿದ್ದಿದ್ರೆ ಅವರೇನೋ ಒಂದು ರೀತಿ ತಯಾರಿ ಮಾಡ್ಕೊಳ್ಳೋರು. ಬಟ್ ಈಗ ಈ ಮೈತ್ರಿಕೂಟ ಎಲ್ಲರನ್ನ ಒಂದು ಮಾಡಿಬಿಟ್ಟು ಎಲ್ಲರೂ ಒಂದು ಮಾಡಿ ಗೆಲ್ಲಬೇಕು, ಸ್ಟ್ರಾಟಜಿಗಳನ್ನು ಎಲ್ಲ ಹಂಚಿಕೊಂಡ್ಮೇಲೆ ಇಲ್ಲ ನಾನು ಬೇರೆ ನಿಲ್ತೀನಿ ಎನ್ನುವಂತಹ ಪರಿಸ್ಥಿತಿ ಏನು ಬರುತ್ತೆ, ಆ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ಗೆ ಬಂದೋಗಿದೆ. ಇನ್ನು ಇತ್ತೀಚೆಗೆ ಬಂದಂತಹ ಸುದ್ದಿ ಏನಪ್ಪ ಅಂದರೆ, ಬಿಹಾರದ ನಿತೀಶ್ ಕುಮಾರ್ ಕೂಡ ಕಾಂಗ್ರೆಸ್ನಿಂದ ಹೊರ ಹೋಗ್ತಾರೆ ಅಂದರೆ ಮೈತ್ರಿಕೂಟದಿಂದ ಹೊರ ಹೋಗ್ತಾರೆ ಎನ್ನುವಂತಹ ವಿಚಾರ ಇದೀಗ ಹೆಚ್ಚು ಸದ್ದು ಮಾಡ್ತಿದೆ. ಯಾಕಂದರೆ ಇದಕ್ಕೆ ಮೋದಿ ಅವರು ಕೊಟ್ಟಂಥ ಒಂದು ಟಾಂಗ್ ಏನಂದರೆ, ಮೋದಿ ಅವರು ಹೇಳಿದ್ದಾರೆ, ನಿತೀಶ್ ಕುಮಾರ್ ಏನಿದ್ದಾರೆ ಇವರು ಉತ್ತಮ ರಾಜಕಾರಣಿಯಾಗಿದ್ದಾರೆ, ಅವರೆಂದೂ ಕೂಡ ಪಕ್ಷದ ರಾಜಕೀಯ ಪಕ್ಷ ಏನಿದೆ ಅದು ಕುಟುಂಬದ ರಾಜಕಾರಣ ಆಗಬಾರ್ದು ಎನ್ನುವಂತಹ ಮನೋಭಾವದವರು, ಇವರೆಂದೂ UPAನ ಬೆಂಬಲಿಸಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ನಿತೀಶ್ ಕುಮಾರ್ ಕೂಡ ಮೋದಿಯವರನ್ನು ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ಪೂರಿ ಠಾಕೂರ್ ಇದ್ದಾರೆ, ಅವರಿಗೆ ಭಾರತ ರತ್ನವನ್ನು ಕೊಟ್ಟ ಮೇಲೆ ಇಂತಹದೊಂದು ಮಾತನ್ನು ಕೂಡ ನಿತೀಶ್ ಹೇಳಿದ್ದಾರೆ.
ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ನಿತೀಶ್ ಕುಮಾರ್ ಇದೀಗ ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಎನ್ನುವಂತಹ ಅನುಮಾನ ಕೂಡ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ ಹೇಳೋದಾದರೆ ಇದೀಗ ಕಾಂಗ್ರೆಸ್ ಒಂದು ರೀತಿ ಅತಂತ್ರವಾಗಿದೆ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ದಿನದಿಂದ ದಿನಕ್ಕೆ ಚುನಾವಣೆ ಹತ್ತಿರವಾದಂತೆ ಈ ಮೈತ್ರಿ ಒಕ್ಕೂಟ ಬಲಿಷ್ಠವಾಗಬೇಕಾಗಿತ್ತು, ಆದರೆ ಅದಾಗ್ತಾ ಇಲ್ಲ, ಅದಕ್ಕೆ ಉಲ್ಟಾ ಆಗ್ತಿದೆ. ದಿನದಿಂದ ದಿನಕ್ಕೆ ಒಂದೊಂದೇ ಪಕ್ಷಗಳು ತಮ್ಮಿಂದ ಕಿತ್ಕೊಂಡು ಹೋಗ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ಇಂಡಿಯಾ ಒಕ್ಕೂಟ ಒಂದು ರೀತಿ ಛಿದ್ರ ಆಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಈ ಕಡೆಯಿಂದ ಭಾರತ್ ಜೋಡೋ ಅಂತ ಮಾಡ್ತಾ ಇದ್ದಾರೆ, ಅಲ್ಲೋಗಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಕೂಡ ಮಾಡ್ತಾ ಇದ್ದಾರೆ. ಅಂತಹ ರಾಹುಲ್ ಗಾಂಧಿಗೆ ಇವುಗಳು ಡಬಲ್ ತ್ರಿಬಲ್ ಶಾಕ್ ಆಗಿ ಒಂದು ರೀತಿ ಇದಾಗ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಇಂಡಿಯಾ ಒಕ್ಕೂಟದಲ್ಲಿ ಅಂಥ ಪ್ರಭಾವಿ ನಾಯಕರಿಲ್ಲ. ಆದರೆ ಏನೋ ಮಲ್ಲಿಕಾರ್ಜುನ್ ಖರ್ಗೆನೇ ಮಾಡೋಣ ಅಂತ ಕೂಡ ಹೇಳಿದರು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಫಲಿತಾಂಶ ಬಂದ ಮೇಲೆ ನೋಡೋಣ ಎನ್ನುವಂತಹ ಮಾತನ್ನು ಹೇಳಿದರು. ಒಂದು ವೇಳೆ ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆನ ಆಯ್ಕೆ ಮಾಡಿದರೆ ಇನ್ನೆಷ್ಟೆಲ್ಲ ಆಗ್ತಿರೋದು. ಈಗ ಯಾರೂ ನಾಯಕರೇ ಇಲ್ಲ ಅಂದಾಗಲೇ ಈ ರೀತಿ ಕಿತ್ಕೊಂಡು ಹೋಗ್ತಿರೋರು, ಯಾರಾದರೂ ನಾಯಕರನ್ನು ಮಾಡಿದರೆ ಇನ್ನೇ ಲೆವೆಲಿಗೆ ಹೋಗ್ತಿರೋದು. ಒಟ್ಟಿನಲ್ಲಿ ಅದೇನಾದರೂ ಆಗಲಿ ಸ್ನೇಹಿತರೆ, ಮೈತ್ರಿ ಒಕ್ಕೂಟದಿಂದ ಇದೀಗ ಕಾಂಗ್ರೆಸ್ಗೆ ಒಂದು ರೀತಿ ಆತಂಕವಂತೂ ಶುರುವಾಗಿದೆ. ಇದು BJP ಪಾಲಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತೂ ಆಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.